ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಬುಧವಾರ, ಟೈಮ್ ಬಂದು 6:15 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಸ್ವಲ್ಪ 5:45 ಹಂಗೆ ಎದ್ದಿದ್ದೆ. ಇನ್ನು ಸುಮ್ಮನೆ ಉಳ್ಳಾಡ್ತಾ ಇದ್ದೆ, ಹೊರಗಡೆ ಬರಲಿಲ್ಲ. ಇನ್ನು ಬಿಡು ಕೆಲಸನಾದರೂ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಇನ್ನು ಎದ್ದು ಹೊರಗಡೆ ಬರ್ತಾಯಿದ್ದೀನಿ. ಇನ್ನು ಗುಂಡ ಮತ್ತು ನಮ್ಮ ಮನೆಯವ್ರು ಇನ್ನೂ ಮಲ್ಕೊಂಡಿದ್ರು. ಇನ್ನು ಬರ್ತಾ ಬರ್ತಾ ಹೊರಗಡೆ ಬಂದ ತಕ್ಷಣವೇ ಹಲಸಿನ ಹಣ್ಣಿನ ಮರ ಇದೆ ಅಲ್ವಾ, ಎಷ್ಟು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇರುತ್ತೆ, ಘಮ್ಮನ ಸ್ಮೆಲ್ ಬರುತ್ತೆ. ಈ ಹಲಸಿನ ಹಣ್ಣಿನ ಸ್ಮೆಲ್ ಬರೋದಿರಲಿ, ಕರಡಿ ಎಲ್ಲಿ ಬರುತ್ತೆ ಅನ್ನೋದು ಭಯ ಅನಿಸ್ಬಿಡ್ತು ಒಂದೊಂದ್ಸತಿ. ಕರಡಿಗೆ ಏನಾದರೂ ಸ್ವಲ್ಪ ಆ ಮೂಗಿಗೆ ಈ ಹಲಸಿನ ಹಣ್ಣಿನ ಸ್ಮೆಲ್ ತಾಕ್ತು ಅಂದರೆ ಮುಗಿದೇ ಹೋಯ್ತು, ಎಲ್ಲಿರೋ ಕರಡಿ ಕೂಡ ಓಡಿ ಬಂದುಬಿಡುತ್ತೆ. ಅಷ್ಟು ಅದಕ್ಕೆ ಇಷ್ಟ ಹಲಸಿನ ಹಣ್ಣು ಅಂತಂದರೆ. ಅದಕ್ಕೆ ಸ್ವಲ್ಪ ಕರಡಿದು ಕೂಡ ಭಯ. ಇನ್ನು ಎದ್ದ ತಕ್ಷಣ ಇನ್ನು ಬರ್ತಾಯಿದ್ದೀನಿ. ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಇನ್ನು ಕೋಳಿಗಳೆಲ್ಲ ಬಂದುಬಿಟ್ಟು ನನಗೆ ವೆಲ್ಕಮ್ ಮಾಡ್ತಾ ಇದ್ದಾವೆ, ಗುಡ್ ಮಾರ್ನಿಂಗ್ ಹೇಳಿ. ನಿಜವಾಗ್ಲೂ ನನಗೆ ಹೋದ ತಕ್ಷಣವೇ ತುಂಬ ನಗು ಬಂದುಬಿಡುತ್ತೆ, ಒಬ್ಬಳೇ ನಗ್ಬಿಡ್ತೀನಿ ಒಂದೊಂದ್ಸತಿ. ಅಷ್ಟು ಚೆನ್ನಾಗಿ ಬರ್ತಾಯಿರ್ತವೆ ಕೋಳಿ ನನ್ನ ಹಿಂದ್ಗಡೆನೇ. ನಿಜವಾಗ್ಲೂ ಕೈಗೆ ಹಂಗೆ ಇಟ್ಕೋಬೋದು, ಅವು ಸುಮ್ಮನೆ ನಿಂತಿರ್ತವೆ, ಎಲ್ಲೂ ಕೂಡ ಹೋಗೋದಿಲ್ಲ, ಹಂಗೆ ಸಿಗ್ತಿರ್ತವೆ ಇಟ್ಕೊಂಡು ಹೋದರೆ. ಅಷ್ಟು ಚೆನ್ನಾಗಿ ಅವು ಕ್ಲೋಸ್ ಆಗಿಬಿಟ್ಟಿದ್ದಾವೆ ನನಗೆ. ಈ ಹುಂಜ ಇದೆ ಅಬ್ಬಾ, ಇದಂತೂ ಆ ಕೋಳಿಗಳೆಲ್ಲ ಕೂಡ ಸುಮ್ಮನೆ ಎಲ್ಲೋ ಇದ್ರಂತೂ ಈ ಹುಂಜ ಮಾತ್ರ ನನ್ನ ಯಾವಾಗಾದರೂ ಬಾಕ್ಸ್ ಇಟ್ಕೊಂಡು ಹೋದರೆ ಸಾಕು, ಎಲ್ಲಿದ್ದು ಕೂಡ ಹಿಂಗೆ ನೋಡ್ಕೊಂಡು ನನ್ನಿಂದನೇ ಬಂದುಬಿಡುತ್ತೆ. ಅಷ್ಟಿದು ಬಾಕ್ಸ್ ತೊಗೊಂಡು ಹೋಗ್ತಾ ಇರ್ತೀನಲ್ಲ, ಊಟ ಹಾಕ್ತಾರೇನಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಎಲ್ಲಿರೋವು ಕೂಡ ಓಡಿ ಬಂದುಬಿಡ್ತವೆ. ಇನ್ನು ಇವತ್ತಿಂದ ನನ್ನ ಹೊಸ ಜರ್ನಿ ಸ್ಟಾರ್ಟು. ಇನ್ನು ಹೊಸ ಲೈಫ್ ಸ್ಟೈಲ್ ನಂದು ಇವಾಗಿಂದ. ಇಷ್ಟು ದಿನ ಒಂಥರ ಲೈಫ್ ಇತ್ತು, ಇವಾಗಿಂದ ಫುಲ್ಲು ಚೇಂಜ್ ಆಗುತ್ತೆ. ಇನ್ನು ಏನೇ ಬರಲಿ, ಕಷ್ಟ ಸುಖ ಏನೇ ಬರಲಿ, ಇನ್ನು ಎಲ್ಲ ಕೂಡ ಒಬ್ಬಳೇ ನಿಭಾಯಿಸ್ಬೇಕಾಗ್ತಾಯಿದೆ. ಇನ್ನು ಇಷ್ಟು ದಿನ ಅಂತೂ ಕೂಡ ನಾನು ಸುಮಾರು ವರ್ಷ ಅಮ್ಮನ ಮನೇಲಿದ್ದೆ ಅಲ್ವಾ, ಅಲ್ಲಿ ಇನ್ನು ಚಿಕ್ಕಮ್ಮ ಎಲ್ಲ ನೋಡ್ಕೊತಾ ಇದ್ದರು, ಇನ್ನು ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಇಲ್ಲಿಗೆ ಬಂದರೆ ಅತ್ತೆ ಮತ್ತು ಪವಿತ್ರ ಅವರೆಲ್ಲ ನೋಡ್ಕೊತಾ ಇದ್ರು, ಇಲ್ಲಿ ಅಷ್ಟೇ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಏನೋ ಮೇಲ್ಮೇಲೆ ಕೆಲಸ ಮಾಡಿಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ದೆ. ಬಟ್ ಈ ವರ್ಷದಿಂದ, ಈ ದಿನದಿಂದ ಇನ್ನು ನನ್ನ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಹೆಂಗಪ್ಪ ನಾನು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಬಟ್ ಪರವಾಗಿಲ್ಲ, ಎಲ್ಲ ಕೂಡ ರೆಡಿ ಅಂದರೆ ಎಲ್ಲದಕ್ಕೂ ರೆಡಿ ಆಗಿರಬೇಕು ಹೆಣ್ಮಕ್ಳು. ಸಿಂಗಲ್ ಆಗಿದ್ರೂ ಎಲ್ಲ ಮಾಡ್ಕೊಂಡು ಹೋಗ್ಬೇಕು, ಫ್ಯಾಮಿಲಿಯಲ್ಲಿದ್ರೂ ಎಲ್ಲ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಟ್ಟು ಟೋಟಲಿ ಇವತ್ತಿಂದ ಕೂಡ ಏನೋ ನನ್ನ ಲೈಫ್ ಸ್ಟೈಲ್ ಚೇಂಜು. ಇನ್ನು ನಮ್ಮ ಹೊಸ ಜೀವನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇನ್ನು ಇವತ್ತಿನ ದಿನ ಅಂತೂ ಮರೆಯೋದಕ್ಕಾಗೋದಿಲ್ಲ. ವಿಶೇಷ ಏನಂದರೆ ಇವತ್ತು ನಮ್ಮ ಗುಂಡೊಂದು ಹುಟ್ಟಿದ ಹಬ್ಬ. ಹಾಗಾಗಿ ಇವತ್ತಿನ ದಿನ ಮತ್ತು ಇಂಥ ವರ್ಷ ಯಾವಾಗೂ ಕೂಡ ಮರೆಯೋದಿಲ್ಲ. ಒಟ್ಟು ಟೋಟಲಿ ಇವತ್ತು ಫುಲ್ಲು ಚೇಂಜು, ನಮ್ಮ ಲೈಫ್ ಸ್ಟೈಲೇ ಚೇಂಜು, ಹೊಸ ಜೀವನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗೆ ಇನ್ನು ಬಂದ ತಕ್ಷಣವೇ ಫಸ್ಟ್ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಶನಿ ಕಸ ಎಲ್ಲ ತುಂಬಾಕ್ಬಿಟ್ಟು ಇನ್ನು ಮಿಕ್ಕಿರೋ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಎದ್ದ ತಕ್ಷಣವೇ ಶನಿ ಕಸ ಗುಡಿಸಿ ಹೊರಗಡೆ ತುಂಬಾಕ್ಬಿಡ್ಬೇಕು, ಒಳಗಡೆ ಇಟ್ಕೋಬಾರ್ದು. ಹಾಗಾಗಿ ಇನ್ನು ಈ ಮನೆ ಸೆಟ್ ಮಾಡ್ಕೋಬೇಕಂದ್ರೆ ಇನ್ನು ತುಂಬ ಟೈಮ್ ಹಿಡಿಯುತ್ತೆ. ಆದರೂ ಕೂಡ ಒಂದೊಂದೇ ನೀಟಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇರೋದ್ರಲ್ಲೇ ಜಾಸ್ತಿ ಐಟಮ್ ಏನೇನಿಲ್ಲ, ಇರೋದ್ರಲ್ಲೇ. ಇನ್ನು ನಾನು ತುಂಬ ಕೆಲಸ ಜಾಸ್ತಿ ಇದೆ, ಅದೆಲ್ಲ ಕೂಡ ಮಾಡ್ಕೋಬೇಕು. ಹಬ್ಬದೊಳಗೇ ಎಲ್ಲ ಕೂಡ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಅಂತ ತುಂಬ ಇದು ಮಾಡ್ತಾಯಿದ್ದೀನಿ. ಇನ್ನು ಒಂದು ಪ್ರಾಬ್ಲಮ್ ಅಂದರೆ ಇನ್ನು ಸಿಲಿಂಡ್ರ್ ಸಿಗ್ತಾಯಿಲ್ಲ. ನಾ ಭಾನುವಾರನೇ ಹೋಗಿ ಬುಕ್ಕಿಂಗ್ ಮಾಡಿಬಿಟ್ಟು ಫುಲ್ ಅಮೌಂಟ್ ಎಲ್ಲ ಕಟ್ಟಿ ಬಂದಿದ್ದು ಡಬಲ್ ಸಿಲಿಂಡ್ರಿಗೆ. ಬಟ್ ಆದ್ರೂ ಸಿಲಿಂಡ್ರೇ ಸಿಗ್ತಾಯಿಲ್ಲ. ಇಷ್ಟು ದಿನ ನಮಗೆ ವೇಟ್ ಮಾಡಿಸಿದ್ದಾರೆ ಅವರು. ಅದೇ ಇವಾಗ ಎಲ್ಲಿ ನೋಡಿದ್ರು ಕೂಡ ಅದೇ ಪ್ರಾಬ್ಲಮ್ ಅಲ್ವಾ. ಸುಮಾರು ಹೋಟೆಲ್ಗಳು, ಡಾಬಾಗಳು ಎಲ್ಲಿ ನೋಡಿದ್ರು ಕೂಡ ಕ್ಲೋಸ್ ಆಗ್ತಾಯಿದೆ. ಅಷ್ಟು ಫುಲ್ಲು ತೊಂದರೆ ಆಗಿಬಿಟ್ಟಿದೆ. ಬಿಡಿ, ಹಳ್ಳಿಲಂತೂ ಹೆಂಗೋ ಸೌದೆ ಅವು ತೊಗೊಂಬಂದು ಮಾಡ್ಬೋದು. ಬಟ್ ಸಿಟಿಯಲ್ಲಿರೋರ್ಗಂತೂ ತುಂಬ ಕಷ್ಟ ಜೀವನ. ಒಂದು ಟೈಮ್ ಅವ್ರಿಗೆ ಗ್ಯಾಸು ಏನಿಲ್ಲ ಅಂತಂದರೆ ಅವ್ರ ಜೀವನನೇ ನಡೆಯೋದಿಲ್ಲ, ಆ ಥರ ಫುಲ್ಲು ಇದಾಗ್ಬಿಟ್ಟಿರ್ತಾರೆ. ನೋಡ್ತಾ ಇದ್ರಂತೂ ಟಿ ವಿಲಾಗಲಿ ಮೊಬೈಲಲ್ಲಾಗಲಿ ಏನಪ್ಪ ಇದು ಈ ಥರ ಬಂದುಬಿಡ್ತು ಸ್ಥಿತಿ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಫೈನಲಿ ನಮಗೇನು ಇವತ್ತು ನಾವು ಡೈಲಿ ಫೋನ್ ಮಾಡಿ ಹೇಳ್ತಾ ಇದ್ವಿ, ಅಮೌಂಟ್ ಬೇರೆ ಇಸ್ಕೊಂಡ್ಬಿಟ್ಟಿದ್ರ, ಅವ್ರಿಗೂ ಕೂಡ ಟೆನ್ಷನ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಲೋಡ್ ಬರುತ್ತೆ ಅಂತ ಹೇಳಿ ಇನ್ನು ನಮಗೆ ಫೋನ್ ಮಾಡಿದರು. 1 ಗಂಟೆಗೆ ಇಲ್ಲ 1:15ಗೆ ಬರುತ್ತೆ, ಬಂದು ತೊಗೊಂಡೋಗಿ ಅಂತ ಹೇಳಿ. ಬಟ್ ಆದ್ರೂ ಡಬಲ್ ಸಿಲಿಂಡ್ರಲ್ಲ, ಸಿಂಗಲ್ಲೇ ನಮಗೆ ಕೊಟ್ಟಿದ್ದು. ಇವತ್ತು ಸಿಂಗಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು. ಏನಕ್ಕೆ ಗೊತ್ತಾ, ತುಂಬ ಪ್ರಾಬ್ಲಮ್ ಇದೆ, ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಮುಂಚೆಯಿಂದ ಹೇಳ್ಕೊಬಂದಿದ್ರಲ್ವ, ಅದಕ್ಕೆ ಹೆಂಗೋ ಒಂದು ಸಿಕ್ಕಿದೆ, ನಿಮ್ಮ ಪುಣ್ಯ ಅಂತ ಕೂಡ ಹೇಳಿದರು. ಸರಿ ಬಿಡು, ಪರವಾಗಿಲ್ಲ, 1 ತಿಂಗಳು 2 ತಿಂಗಳು ಲೇಟ್ ಆದರೂ ಹೆಂಗೋ ನಡೆಯುತ್ತೆ ಅಂತ ಹೇಳಿ ಇನ್ನು ಸಿಕ್ಕಿರೋದೇ ಒಂದು ಅಂತೇಳಿ ಯಾರಿಗೂ ಕೊಡಬೇಡಿ, ನಾವು ಬಂದು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಕೂಡ ನಮ್ಮ ಮನೆಯವ್ರ ಫೋನಲ್ಲಿ ಮಾತಾಡ್ತಾಯಿದ್ರು. ಇನ್ನು ಅದಕ್ಕೆ ಎಲ್ಲಿ ನೋಡಿದ್ರು ಕೂಡ ತುಂಬ ಕಷ್ಟ ಆಗಿಬಿಟ್ಟಿದೆ ಸಿಲಿಂಡ್ರ್ ಸಿಗೋದೇ. ಇನ್ನು ಬುಕ್ಕಿಂಗ್ ಸಮೇತ ಆಗ್ತಾಯಿಲ್ಲ, ಅದು ಒಂದು ಪ್ರಾಬ್ಲಮ್ಮು.
ಹೆಂಗೋ ನಮಗೆ ಏನು ಗೊತ್ತಾ, ಸಿಕ್ಕರೂ ನಡೀತಿತ್ತು, ಸಿಗದಿದ್ರೂ ನಡೀತಿತ್ತು. ಯಾಕೆಂದರೆ ಬೇಜಾನ್ ಸೌದೆ ಇದೆ, ಆರಾಮಾಗಿ ಒಲೆಯಲ್ಲಿ ಅಡುಗೆ ಮಾಡ್ಕೋಬೋದಾಗಿತ್ತು. ಆದರೂ ಕೂಡ ಎಷ್ಟೇ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಅಂದರೂ ಕೂಡ ಮನೆಯಲ್ಲಿ ಸಿಲಿಂಡ್ರು ಗ್ಯಾಸು ಇಲ್ಲ ಅಂತಂದರೆ ಒಂಥರ ಏನೋ ಮನೆಯಲ್ಲಿ ಇದ್ದರೂ ಕೂಡ ಇಲ್ಲದೆ ಇರೋ ಥರ ಅನಿಸ್ಬಿಡುತ್ತೆ. ಒಟ್ಟು ನೋಡೋಕ್ಕಾದ್ರೂ ಕೂಡ ಸ್ಟವ್ ಸಿಲಿಂಡ್ರ್ ಇದ್ರೇ ಒಂಥರ ಖುಷಿ. ಅದು ಖಾಲಿ ಇರಲಿ ಇಲ್ಲ ಫುಲ್ಲು ಇರಲಿ, ಇದ್ರೇ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ಹೆಂಗೋ ಹಂಗೋ ಹಿಂಗೋ ಒಂದು ಕೊಡ್ತೀವಂತ ಹೇಳಿದ್ರು ಇವತ್ತು. ಇನ್ನು ನಮ್ಮ ಮನೆಯವರು ಸರಿ ಮಧ್ಯಾಹ್ನ ಹಂಗೆ ಬಂದುಬಿಟ್ಟು ಇಸ್ಕೊಂಬರ್ತೀನಿ ಅಂತ ಹೇಳಿದರು. ಇನ್ನು ಇವತ್ತು ಗುಂಡ ಕೂಡ ಇನ್ನೂ ಎದ್ದಿರಲಿಲ್ಲ. ಇನ್ನು ಅವ್ರು ಎದ್ದು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಿಧಾನಕ್ಕೆಲ್ಲ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬ ಬೇರೆ ಬಂತಲ್ವ, ಹಬ್ಬಕ್ಕಿನ್ನ ರೇಷನ್ ಎಲ್ಲ ತೊಗೊಂಬರ್ಬೇಕು. ಇನ್ನು ತುಂಬ ಕೆಲಸ ಇದೆ. ಹಾಗೆ ಒಂದೊಂದೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಇವಾಗ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ದರೂ ಕೂಡ ನಾವು ಒಬ್ಬಳೇ ನಿಭಾಯಿಸ್ಬೇಕಾಗುತ್ತೆ. ಇನ್ನು ಗಂಡು ಮಕ್ಳು ಇನ್ನೆಷ್ಟು ಮಾಡ್ತಾರೆ ಹೇಳಿ, ಅವರು ಸ್ವಲ್ಪ ಏನಾದರೂ ನಮ್ಮ ಕೈಲಿ ಆಗೋದಿಲ್ಲ ಅಂದರೆ ಮಾತ್ರ ಆ ಕೆಲಸ ಮಾಡಿಕೊಡ್ತಾರೆ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವ್ರಿಗೆಲ್ಲನೂ ಪ್ರತಿಯೊಂದೂ ಹೇಳೋದಕ್ಕಾಗೋದಿಲ್ಲ. ಇನ್ನು ಇವಾಗಿಂದನೂ ಎಲ್ಲ ಕೂಡ ಕಲ್ತ್ಕೋಬೇಕು ನಾನು ಫಸ್ಟಿಂದ. ಮತ್ತು ಒಂದು ರೇಷನ್ ತರೋದಾಗಲಿ, ಮತ್ತು ಏನಾದರೂ ಕೆಲಸ ಇದ್ದರೆ ಒಬ್ಬಳೇ ಹೋಗೆಲ್ಲ ಮುಗಿಸ್ಕೊಂಬರ್ಬೇಕಾಗುತ್ತೆ. ಎಲ್ಲ ಕೂಡ ಕಲ್ತ್ಕೋಬೇಕು. ಇನ್ನು ನಮ್ಮ ಮನೆಯವರಂತೂ ಯಾವುದಕ್ಕೂ ಕೂಡ ಅವರು ಸರಿಯಾಗಿ ಇದು ಮಾಡಲ್ಲ. ಯಾಕೆಂದರೆ ಇಲ್ಲಿ ಯಾವಾಗಲೂ ಕೂಡ ಒಬ್ಬರು ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ನಾವು ಕೂಡ ಇಲ್ಲೇ ಉಳ್ಕೋಬೇಕಾಯಿತು. ಇಲ್ಲಾಂದರೆ ಆರಾಮಾಗಿ ನಾವು ಅಲ್ಲೇ ಮನೆಯಲ್ಲೇ ಇರ್ಬೋದಾಗಿತ್ತು. ಇನ್ನು ಓನರ್ ಕೂಡ ಹೇಳಿದರು, ಈ ಥರ ಓಡಾಡ್ಕೊಂಡಿದ್ರೆ ಸ್ವಲ್ಪ ನಮಗೂ ಇದಾಗುತ್ತೆ, ಫ್ಯಾಮಿಲಿನೇ ಇರ್ರಿ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಇನ್ನು ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಇನ್ನು ಅತ್ತೆ ಮಾವ ಪವಿತ್ರ ಅವರೆಲ್ಲ ಕೂಡ ಇನ್ನು ಊರಲ್ಲಿರ್ತಾರೆ. ಇನ್ನು ನಾವು ಇಲ್ಲಿ ಹೊಲದಲ್ಲಿರ್ತೀವಿ. ಏನಿಲ್ಲ, ನಮಗೆ ಬೇಜಾರಾದಾಗ ಹೋಗ್ತಾ ಇರ್ತೀವಿ, ಅವರು ಬರ್ತಾ ಇರ್ತಾರೆ. ಒಟ್ಟು ಟೋಟಲ್ ಚೆನ್ನಾಗಿರ್ತೀವಿ. ಇನ್ನು ಮಾವ ಬರ್ತಾರೆ, ಮತ್ತು ಅತ್ತೆನೂ ಬರ್ತಾರೆ, ಕರ್ಕೊಬರೋದು, ಮತ್ತು ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋದು. ಅವರು ಚೆನ್ನಾಗಿ ನೋಡ್ಕೊತಾರೆ, ನಾವು ಚೆನ್ನಾಗಿ ನೋಡ್ಕೊತೀವಿ. ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ. ಏನಂದರೆ ಸ್ವಲ್ಪ ನಾವು ಇವಾಗ ಸಪ್ರೇಟ್ ಇರೋ ಥರ ಆಯಿತು ಅಷ್ಟೇ. ಅದು ಬಿಟ್ರಂತೂ ಇನ್ನು ಏನೂ ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಇರಲಿ, ಒಟ್ಟು ಇವತ್ತಿಂದ ನಮ್ಮದು ಹೊಸ ಜೀವನ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಇಬ್ಬರು ಎದ್ದು ಬಂದರು, ಅಪ್ಪ ಮಗ ಎದ್ದು ಬಂದ ತಕ್ಷಣ ಇವಾಗ ತಲೆಗೆ ಸ್ನಾನ ಮಾಡಿಸಿ ಗುಂಡನಿಗೆ ಬಿಸಿಲಲ್ಲಿ ಇಳಿಸಿದ್ದೀನಿ. ಇಲ್ಲಿ ಸಖತ್ತು ನೆರಳಿರುತ್ತೆ, ಪಾಪ ಬೇಗ ಬಿಸಿಲೇ ತಾಕಲ್ಲ ಇಲ್ಲಿ. ಅದಕ್ಕೆ ಚಳಿ ಆಗುತ್ತೆ ಅಂತ ಇದು ಮಾಡ್ತಾಯಿದ್ದ. ಏನಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಚೇರ್ ಹಾಕ್ಬಿಟ್ಟು ಚೇರ್ ಮೇಲೆ ಇಳಿಸಿದ್ದೀನಿ, ಸ್ವಲ್ಪ ಬಿಸಿಲು ತಾಕಲಿ ಅಂತ ಹೇಳಿ. ಇನ್ನು ಟೀ ಕೂಡ ಕುಡಿದ್ವಿ. ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಗುಣನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನು ರೆಡಿ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟೆ ನನ್ನ ಮಗ ಅನ್ನೋ ಒಂದು ಫೀಲು. ಇಂಥ ಮೂಮೆಂಟ್ ಅಂತೂ ಯಾವುದೇ ಕಾರಣಕ್ಕೂ ಮರೆಯೋದಕ್ಕಾಗೋದಿಲ್ಲ. ಮಕ್ಕಳು ಅವನ ಬಗ್ಗೆ ಹೇಳೋದಕ್ಕೆ ನನಗೆ ಆಗ್ತಾಯಿಲ್ಲ, ಅಷ್ಟು ಇದು. ನಾನು ಬಂದುಬಿಟ್ಟು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಈ ಡ್ರೆಸ್ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ತೆಗ್ದಾಕೋವಾಗಿಲ್ಲ. ಬಟ್ ಏನು ಮಾಡೋದು, ಸೈಜ್ ಮಾತ್ರ ಸ್ವಲ್ಪ ದೊಡ್ಡದಾಗ್ಬಿಡ್ತು. ನಾನು ಏನಂದರೆ 4 ವರ್ಷ ಕರೆಕ್ಟಾಗಿ ಸೈಜ್ ಬುಕ್ ಮಾಡಿದರೆ ಕರೆಕ್ಟಾಗಿ ಬರ್ತಾಯಿತ್ತು. ನಾನು ಬಂದುಬಿಟ್ಟು 5 ವರ್ಷಕ್ಕೆ ಬುಕ್ ಮಾಡಿಬಿಟ್ಟಿದ್ದೆ. ಇವನು ಮೊದಲೇ ಸಣ್ಣಕ್ಕಿದ್ದಾನೆ, ಮತ್ತು ಸ್ವಲ್ಪ ಕುಳ್ಳ ಬೇರೆ ಇದ್ದಾನಲ್ವ, ಡ್ರೆಸ್ ನೋಡಿದ್ರೆ ಇಷ್ಟು ಉದ್ದ ಬಂದುಬಿಟ್ಟಿದೆ. ಅವನು ಬೇರೆ ಇನ್ನೊಂದು ಜೊತೆ ಇತ್ತು, ಇದು ಹಾಕ್ಕೊಳ್ಳಪ್ಪ, ಇದು ಬೇಡ, ಸ್ವಲ್ಪ ದೊಡ್ಡದಾಗ್ತಾಯಿದೆ ಅಂತಂದರೂ ಕೂಡ ಕೇಳಲಿಲ್ಲ. ನನಗಿದೇ ಬೇಕು, ಜೋಬಿದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಸ್ಕೊಂಡೆ. ಅದಕ್ಕೆ ಸ್ವಲ್ಪ ತೋಳು ಮತ್ತು ಪ್ಯಾಂಟ್ ತೋಳು ಎಲ್ಲ ಕೂಡ ಫೋಲ್ಡ್ ಮಾಡಿಬಿಟ್ಟು ಹೆಂಗೋ ಹಾಕಿ ಸೆಟ್ ಮಾಡಿದೆ. ಇನ್ನು ಎಲ್ಲ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ಪವಿತ್ರ ಅಡುಗೆ ಮಾಡಿದ್ಲಿ. ಇನ್ನು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಇನ್ನು ಕಲ್ಯಾಣನಿಗೆ ಒಂದು ಪ್ಯಾಕ್ ಚಾಕ್ಲೇಟ್ ಕೊಟ್ಬಿಟ್ಟು ಇನ್ನು ಮಾಸ್ಟ್ರ್ ಇದ್ದಾರಲ್ಲಿ, ಆ ಮಾಸ್ಟ್ರಿಗೆ ಮತ್ತು ಟೀಚರ್ಗೆ ಮತ್ತು ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಕೊಡಪ್ಪ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮೇರೆದೆಲೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಕೊಟ್ಟು ಬಂದು ಇವಾಗ ಇದಕ್ಕೆ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಕೂಡ ತೊಗೊಂಡೋಗಿ ಕೊಡಂತ ಹೇಳಿದ್ವಿ. ಅವ್ನಿಗೊಂಥರ ಖುಷಿ, ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದಾನೆ. ಇನ್ನು ಕೇಕ್ ಕಟ್ಟಿಂಗು ಅದೆಲ್ಲ ಏನೂ ಇಲ್ಲ. ಇನ್ನು ಹೋದ ವರ್ಷ ಮಾಡಿರಲಿಲ್ಲ ನಾನು, ಸುಮ್ಮನೆ ಹೋದ ವರ್ಷವೂ ಕೂಡ ಚಾಕ್ಲೇಟೇ ಏನೋ ಕೊಡಿಸಿದ್ದೆ ಅನಿಸುತ್ತೆ ಅಷ್ಟೇ. 2 ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ, ನಾವು ಗ್ರ್ಯಾಂಡಾಗೆ ಮಾಡಿದ್ವಿ. ಫಸ್ಟ್ನೇ ವರ್ಷ 2ನೇ ವರ್ಷ, ಮತ್ತು ಹೋದ ವರ್ಷ ಈ ವರ್ಷ ಇಲ್ಲ. ಮತ್ತು 1 ವರ್ಷ ಗ್ಯಾಪ್ ಆದ್ರಂತೂ ಆಗಲೇ ಮಾಡೋದಕ್ಕೆ ಮನಸ್ಸು ಬರಲ್ಲ. ಇರಲಿ ಬಿಡು, ಇನ್ನೇನು ದೊಡ್ಡವ್ರು ಆಗ್ತಾ ಇರ್ತಾರೆ ಅಂತ ಅನಿಸ್ಬಿಡುತ್ತೆ. ಒಟ್ಟು ಏನೋ ಇರೋದ್ರಲ್ಲೇ ಸಿಂಪಲ್ಲಾಗೆ ಇವತ್ತು ಚಾಕ್ಲೇಟ್ ಕೊಡಿಸಿ ಇನ್ನು ಅಂಗನವಾಡಿಗೆ ಹೋದ, ತೊಗೊಂಡು ಎಲ್ರಿಗೂ ಕೂಡ ಕೊಡ್ತೀನಿ ಅಂತ ಹೇಳಿ. ಇನ್ನು ಅವ್ನು ಕಳಿಸ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮನೆ ಹತ್ರ ಇದ್ದು ಇನ್ನು ಸೀದಾ ಮತ್ತೆ ತೋಟಕ್ಕೆ ಬಂದ್ವಿ. ಇನ್ನು ಬಂದ ತಕ್ಷಣ ಇವತ್ತು ಕೆಲಸ ಸ್ಟಾರ್ಟ್ ಮತ್ತೆ ನಂದು. ಮನೇಲಿ ಬಾಕ್ಸ್ ಎಲ್ಲ ಇದ್ದು, ನಾನು ಬೆಂಗಳೂರಲ್ಲಿದ್ದಾಗ ಅವಾಗ
ಪ್ರತಿಯೊಂದು ಐಟಮ್ ಕೂಡ ನಾನು ಅಲ್ಲಿ ತೊಗೊಂಡಿದ್ದೆ. ಈ ಬಾಕ್ಸ್ ಕೂಡ ತೊಗೊಂಡಿದ್ದೆ ನಾನು, ಪಟಾಕಿ ಚೀಟಿ ಹಾಕ್ಬಿಟ್ಟು. ಅವೆಲ್ಲ ಕೂಡ ಮನೆ ರೂಮ್ ಖಾಲಿ ಬಂದಾಗ ಅವೆಲ್ಲ ಕೂಡ ಇಲ್ಲೇ ಅತ್ತೆ ಮನೆಯಲ್ಲೇ ಇಟ್ಟೋಗಿದ್ದೆ ನಾನು, ಡ್ರಮ್ಮಲ್ಲೆಲ್ಲ ಹಾಕ್ಬಿಟ್ಟು. ತುಂಬ ವರ್ಷ ಆಗಿಬಿಡ್ತು, ಏನಾಗಿದೆವೋ ಏನೋ ಅಂತೇಳ್ಬಿಟ್ಟು ಅದಕ್ಕೆ ಎಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಇದು ಒಂದು ನನಗೆ ಇದಾಯ್ತಲ್ಲ, ಅನುಕೂಲ ಆಯಿತು. ಎಲ್ಲ ಕೂಡ ತೊಗೊಂಬಂದು ಇಟ್ಕೊಳ್ಳೋಣ ಅಂತೇಳಿ ಇನ್ನು ಸುಮಾರು ಐಟಮ್ ಎಲ್ಲ ಇದೆ. ಅದೆಲ್ಲ ನೋಡಬೇಕು ಟೈಮ್ ಸಿಕ್ಕಾಗ, ಒಂದೊಂದೇ ತೊಗೊಂಬಂದು ಇಟ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ಟೀಲ್ ಬಾಕ್ಸ್ ತಂದುಬಿಟ್ಟು ಎಲ್ಲ ನೀಟಾಗಿ ತೊಳೆದು ಇಡ್ತಾಯಿದ್ದೀನಿ. ಇನ್ನು ದುಡ್ಡಿದ್ದಾಗ ಎಲ್ಲ ಕೂಡ ಒಂದೊಂದು ಐಟಮೇ ಏನೇನು ಬೇಕೋ ಮನೆಗೆ ಇಂಪಾರ್ಟೆಂಟ್ ಅದೆಲ್ಲ ತೊಗೊಂಡು ಇಟ್ಕೋಬೇಕು. ಇನ್ನು ಮುಗೀತು, ನಾನು ಕೂಡ ಇನ್ನು ಹಬ್ಬ ಮುಗಿಸ್ಕೊಂಡು ಇನ್ನು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೋಗಲೇಬೇಕಾಗಿದೆ, ಹೋಗಬೇಕು. ಸಾಕು, ಇಷ್ಟು ದಿನ ಟೈಮ್ ವೇಸ್ಟು ಮತ್ತು ಇಷ್ಟು ದಿನ ಕಾಲ ಕಳೆದಿರೋದು ಸಾಕು. ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇನ್ನೆಷ್ಟು ವರ್ಷ ದುಡಿತೀವೋ ಅಷ್ಟು ವರ್ಷ, ಎಷ್ಟು ವರ್ಷ ಕೈಲಾಗುತ್ತೋ ಅಷ್ಟು ವರ್ಷ ದುಡಿಯೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೋಡೋಣ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. 1-2 ವರ್ಷ 3 ವರ್ಷ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಗುಂಡ ಮಿಡ್ಲ್ ಸ್ಕೂಲಿಗೆ ಸೇರಿದ ಮೇಲೆ ಅವಾಗ ಕೂಡ ಸ್ವಲ್ಪ ನನಗೆ ಗ್ಯಾಪ್ ಬೇಕಾಗುತ್ತೆ. ಇವಾಗ ಹೆಂಗೋ ಆರಾಮಾಗಿ ಅಂಗನವಾಡಿಗೆ ಹೋಗ್ತಾನೆ, 1-2 ವರ್ಷ ಭಯ ಇಲ್ಲ. ಇನ್ನು ಹೋಗ್ತಿರ್ತಾನೆ ಬರ್ತಿರ್ತಾನೆ. ಮತ್ತು 1ನೇ ಕ್ಲಾಸಿಗೆ ಸೇರಿಸ್ಬೇಕಂದ್ರೆ ಇವಾಗ ಕೂಡ ಹೊಸ ರೂಲ್ಸ್ ಎಲ್ಲ ಬರ್ತಾ ಇದೆ. ಅದು ಕೂಡ ಎಲ್ಲ ನೋಡಿಕೊಂಡು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಇನ್ನು ನಮ್ಮೂರಂತೂ ಸಿಕ್ಕಾಪಟ್ಟೆ ಚಿಕ್ಕೂರು, ಇನ್ನು ಇರೋದೇ ಬರೋ 5ನೇ ಕ್ಲಾಸ್ವರೆಗೂ ಅಷ್ಟೇ ಇಲ್ಲಿ. ಮತ್ತು ನೆಕ್ಸ್ಟು ಬೇರೆ ಊರಿಗೆ ಹೋಗಬೇಕಾಗುತ್ತೆ 6ನೇ ಕ್ಲಾಸ್ವರೆಗೂ. ಅದೇ ಏನೋ ಎತ್ತವೋ ಅಂತ ಅದು ಕೂಡ ಸ್ವಲ್ಪ ವಿಚಾರಿಸ್ಬೇಕು ನೀಟಾಗಿ. ಹಿಂಗೆ ಮಕ್ಕಳದು ಒಂದೇ ಹತ್ರನೇ SSLCವರೆಗೂ ಇದ್ರಂತೂ ಪರವಾಗಿಲ್ಲ, ಆರಾಮಾಗಿ ಏನು ಟೆನ್ಷನ್ ಇರೋದಿಲ್ಲ. ಒಂದು ಕ್ಲಾಸ್ ಆದಮೇಲೆ ಒಂದು ಕ್ಲಾಸ್ ಪಾಸಾಗಿ ಹೋಗ್ತಾ ಇರ್ತಾರೆ. ಈ ಥರ 5ನೇ ಕ್ಲಾಸ್ವರೆಗೂ ಒಂದು ಊರಲ್ಲಿ, ಮತ್ತು 5ನೇ ಕ್ಲಾಸ್ನಿಂದ ಇನ್ನೊಂದು ಊರಲ್ಲಿ, ಮತ್ತು 8ನೇ ಕ್ಲಾಸ್ಗೆ ಇನ್ನೊಂದು ಊರಲ್ಲಿ ಅಂತಂದರೆ ತುಂಬ ತಲೆನೋವು ಬರ್ತಾ ಇರುತ್ತೆ. ಅಷ್ಟೊಂದು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಅಲ್ಲಿವರೆಗೂ ನೋಡೋಣ, ಅವನು 1ನೇ ಕ್ಲಾಸಿಗೆ ಸೇರೋವರೆಗೂ ಕೂಡ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೋ ನೋಡೋಣ. ಮತ್ತು ಬಾಕ್ಸೆಲ್ಲ ತೊಳೆದ್ಬಿಟ್ಟು ಬಿಸಿಲಂತೂ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೆ ಎಲ್ಲ ಕೂಡ ಬಂಡೆ ನೀಟಾಗಿ ಕಸ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಅಲ್ಲೇ ಸ್ವಲ್ಪ ಹೊತ್ತು ನೀರೆಲ್ಲ ಇದಾಗಲಿ ಅಂತೇಳ್ಬಿಟ್ಟು ಇನ್ನು ಇಟ್ಟು ಬಂದ ತಕ್ಷಣ ಇನ್ನು ಮತ್ತೆ ಸಂಜೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಕೆಲಸ. ಒಂದೊಂದು ಸತಿ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ, ಒಂದೊಂದು ಸತಿ ಇರಲಿ ಬಿಡು ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಕೂಡ ನೀಟಾಗಿ ಸೆಟ್ ಆದರೆ ಏನೂ ಇಲ್ಲ, ನನಗೆ ಸ್ವಲ್ಪ ಸೆಟ್ ಆಗೋವರೆಗೂ ಅಷ್ಟೇ ಚೇಂಜ್ ಮಾಡ್ತಾನೇ ಇರ್ತೀನಿ. ನನಗೆ ಅದು ಮನಸ್ಪೂರ್ವಕವಾಗಿ ಇಷ್ಟಿದ್ರೆ ಸಾಕು ಅಂತ ಅನ್ನೋವರೆಗೂ ಕೂಡ ನಾನು ಏನೇ ಆಗಲಿ ಸುಮ್ಮನೆ ಚೇಂಜ್ ಮಾಡ್ತಾನೇ ಇರ್ತೀನಿ. ಇನ್ನು ಅದಕ್ಕೋಸ್ಕರ ಇನ್ನು ಸ್ಟೀಲ್ ಬಾಕ್ಸ್ ಎಲ್ಲ ತೊಗೊಂಬಂದು ನೀಟಾಗಿ ಜೋಡಿಸಿ ಇನ್ನು ಇವತ್ತು ಫುಲ್ಲು ಕೂಡ ದೇವ್ರ ಫೋಟೋ ಎಲ್ಲ ಒರೆಸಿ ನೀಟಾಗಿ ಅಲ್ಲಿ ಶೀಟೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಬಂಡೆ ಎಲ್ಲ ಉಜ್ಜಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮತ್ತು ದೇವ್ರದ್ದು ಐಟಮ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕೂಡ ನೀಟಾಗಿ ಜೋಡಿಸ್ದೆ. ಜೋಡಿಸ್ಬಿಟ್ಟು ನೆಕ್ಸ್ಟು ಇವತ್ತು ಸಿಲಿಂಡ್ರ್ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಯವರು ತೊಗೊಂಬರೋದಕ್ಕೆ ಹೋಗಿದ್ದರು. ಇನ್ನು ಅದಕ್ಕೆ ಇವಾಗ ಅಲ್ಲಿ ಸ್ವಲ್ಪ ಜಾಗ ಮಾಡೋಣ ಸ್ಟವ್ ಎಲ್ಲ ನೀಟಾಗಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಕುಕ್ಕರ್ ಅವೆಲ್ಲ ಕೂಡ ತೊಳೆದಿದ್ವಿ, ಎಲ್ಲ ಹಂಗೆ ಇಟ್ಟಿದ್ದೆ, ಅವೆಲ್ಲ ಕೂಡ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲ ಬೇಗ ಸೆಟ್ ಆಗೋಲ್ಲ ಇದು, ಯಾಕೆಂದರೆ ನೋಡೋದಕ್ಕಂತೂ ಎಷ್ಟು ಜಾಗ ಇದೆ, ಎಷ್ಟು ತುಂಬಿದ್ರೂ ಕೂಡ ಬರೀ ಖಾಲಿ ಅಂತ ಕಾಣಿಸ್ತಾ ಇರುತ್ತೆ. ಇನ್ನು ಮನೇಲಿರೋ ಐಟಮ್ ಎಲ್ಲ ತೊಗೊಂಬಂದ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಬೇಕಾದ್ರೆ ತರ್ತೀನಿ, ಇಲ್ಲಾಂದರೆ ಅಲ್ಲೇ ಇರುತ್ತೆ. ಯಾವಾಗಾದರೂ ಹೋದಾಗ ಬಂದಾಗ ಸ್ವಲ್ಪ ತೊಗೊಂಬಂದು ನೀಟಾಗಿ ಜೋಡಿಸ್ಕೊತೀನಿ. ಇನ್ನು ಅದೆಲ್ಲ ಸೆಟ್ ಆದಮೇಲೆ ಇಲ್ಲಿ ಸ್ಟ್ಯಾಂಡ್ ಇತ್ತು. ಇನ್ನು ಇದ್ರಕ್ಕಂತೂ ಮೊಳೆ ಹೊಡೆಯೋದಕ್ಕೂ ಬರೋಲ್ಲ, ಏನೂ ಇಲ್ಲ. ಸುಮ್ಮನೆ ಒಂಥರ ಕೊಕ್ಕಿ ಥರ ಮಾಡಿಬಿಟ್ಟು ತಂತಿ ಇರುತ್ತಲ್ಲ ಅದನ್ನು ಕೊಕ್ಕಿ ಥರ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ತಗ್ಲಾಕ್ಬೇಕಷ್ಟೇ. ಹಂಗೆ ಒಂದು ಸ್ಟ್ಯಾಂಡು ಇತ್ತು ನಂದು. ಇನ್ನು ಡೈಲಿ ನಾವು ಪೌಡ್ರು ಬಟ್ಟು ಅದೆಲ್ಲ ಇಟ್ಕೊತಿರ್ತೀವಲ್ವ, ಅದೆಲ್ಲ ಕೂಡ ಇದಕ್ಕೆ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಇದನ್ನು ಬಂದು ಬಾಗ್ಲ ಹತ್ರನೇ ಇಟ್ಟೆ, ಅಲ್ಲೆಲ್ಲ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದೀನಲ್ವ, ಅಲ್ಲೆಲ್ಲ ಬೇಡ, ಇಲ್ಲೇ ಇರಲಿ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಇಲ್ಲೇ ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮ್ಗೆ ಈಸಿ ಆಗುತ್ತೆ, ಮತ್ತು ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಈ ಕಡೆ, ಬೇಗನೂ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಮತ್ತು ಒಳಗಡೆ ಇಟ್ಕೊಂಡ್ರಂತೂ ಫುಲ್ಲು ಅಲ್ಲಿ ದೇವ್ರ ಫೋಟೋ ಬೇರೆ ಇದೆ, ಮತ್ತು ಅಡುಗೆ ಎಲ್ಲ ಮಾಡ್ತಾಯಿರ್ತೀವಿ, ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೇ ನನಗೆ ಇಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆ ಕಡೆ ಎಲ್ಲ ಬಿಟ್ಟು ಜಾಗ ಈ ಕಡೆ ತೊಗೊಂಬಂದು ಎಲ್ಲ ಜೋಡಿಸ್ದೆ ನೀಟಾಗಿ. ಇನ್ನು ಫೈನಲಿ ಎಲ್ಲ ಕೆಲಸನೂ ಮುಗೀತು. ಇನ್ನು ಮುಗಿದ ತಕ್ಷಣವೇ ಸಂಜೆ ಕೂಡ ಆಯಿತು. ಇನ್ನು ನಮ್ಮ ಮನೆಯವ್ರು ಸಿಲಿಂಡ್ರು ಕೂಡ ತಂದು ಇಳಿಸಿದ್ರು. ಅದನ್ನು ಫಿಟ್ ಮಾಡಿರಲಿಲ್ಲ, ಬಿಡು ನಾಳೆ ಬೆಳಗ್ಗೆನೇ ಫಿಟ್ ಮಾಡೋಣ ಅಂತ ಹೇಳಿ ಇನ್ನು ಇಳಿಸಿ ಮನೆಗೆ ಹೋಗೋಣ ಬೇಗ, ಇನ್ನು ಕೆಲಸ ಆಯ್ತಾ ಇಲ್ಲ ಅಂತೇಳ್ಬಿಟ್ಟು. ಇನ್ನು ಗುಂಡ ಕೂಡ ಮನೆ ಹತ್ರನೇ ಇದ್ದ. ಇನ್ನು ಇವತ್ತು ಲಾಸ್ಟ್ನೇ ದಿನ ನಾವು ಇನ್ನು
ಅಲ್ಲಿಂದ ನೆಕ್ಸ್ಟ್ ನಾಳೆಯಿಂದ ಅಂದರೆ ಗುರುವಾರದಿಂದ ಮತ್ತೆ ಇಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಅಂದರೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಇನ್ನು ಅಡುಗೆ ಅಂತೂ ಇಲ್ಲೇ. ಪವಿತ್ರಕ್ಕೆ ಸ್ವಲ್ಪ ರೆಸ್ಟ್ ಸಿಗಲಿ ಪಾಪ, ತುಂಬ ನಮಗೋಸ್ಕರ ಸಖತ್ತು ಅವಳು ಇದು ಮಾಡ್ಕೊಂಬಿಟ್ಟಿದ್ದಾಳೆ. ಹಾಗಾಗಿ ಅವಳು ರೆಸ್ಟ್ ತೊಗೊಂಡ್ಲಿ. ಇನ್ನು ಮುಂದೆ ನಾನು ಸ್ವಲ್ಪ ಆದಷ್ಟು ಮಾಡ್ತಾ ಇರ್ತೀನಿ, ಮಕ್ಳಿಗೂ ಕೂಡ ಕಳಿಸ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ನೋಡ್ತಾ ಇರಿ.